ನಿನ್ನೆ ಫುಲ್ ಮಳೆ ಆಗಿದೆ ಬ್ಯಾಂಗ್ಳೂರ್, ಆದರೂ ಇವತ್ತು ನೋಡಿ ಎಷ್ಟು ಬಿಸಿಲು. ರೈಟ್, ಹೆಂಚಿನ ಮನೆ ಎಲ್ಲ ನಮ್ಗೆ ಕಾಣಿಸೋದೇ ಇಲ್ಲ. ರೂರಲ್ ಸೈಡ್ ಇಲ್ಲ ಹಾಲು ಇದೆ. ಅಂದರೆ ಇಲ್ಲಿರೋ ಚೆನ್ನಾಗಾಗುತ್ತೆ. ಹೆಲ್ಪ್. ಸೊ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇಬ್ರು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀವಿ. ಏನ್ ತಿಂತಾ ಇದ್ಯಾ? ಮ್ಯಾಗಿ. ಸೊ 2 minutes ಅಂತಾರೆ ಅಷ್ಟೇ, ಮ್ಯಾಗಿ 2 minutes ಅಲ್ಲೆಲ್ಲ ಆಗಲ್ಲ. ಇವತ್ತೇ ಗೊತ್ತಾಯ್ತು. ಈ ಟೈಮ್ ಎಷ್ಟಾಯ್ತು ಈಗ? ಟೈಮ್ ಬಂದು 6:27 ಆಗಿದೆ. ಸೊ ಇವತ್ತು ಫುಲ್ ಟಯರ್ಡ್ ಆಗೋಗಿದ್ದೀವಿ ಇಬ್ರು. ಎಂತಕ್ಕೆ ಏನಾಯ್ತು ಗೊತ್ತಾ, ನಾವು ಕ್ಯಾಬ್ ಬುಕ್ ಮಾಡ್ತಾ ಇದೀವಿ, ಅದಿರೋದು ಫುಲ್ಲು ಮಾಗಡಿ ರೋಡ್ ಆ ಥರ. ಕ್ಯಾಬ್ ಬುಕ್ ಮಾಡ್ತಾ ಇದೀವಿ, ಕ್ಯಾಬೇ ಬುಕ್ ಆಗಲಿಲ್ಲ. ನಾವೇನು ಮಾಡಿದ್ವಿ, ಸರಿ ಇಬ್ರು ಇದೀವಲ್ಲ ಮಾತಾಡ್ಕೊಂಡು, ನಮಗೂ ಲಾಂಗ್ ಡ್ರೈವ್ ಆಗಿರುತ್ತೆ. ನಾವು ಯಾವತ್ತೂ ಹೋಗೇ ಇಲ್ಲ, ಅಷ್ಟು ಲಾಂಗ್ ಡ್ರೈವ್ ನಾವು ಯಾವತ್ತೂ ಹೋಗಿಲ್ಲ. ಸೊ ಹೋಗ್ತಾ 30 ಕಿಲೋಮೀಟರ್ಸು, ಬರ್ತಾ 30 ಕಿಲೋಮೀಟರ್ಸು ಮಾತಾಡ್ಕೊಂಡು ಹೋಗಿದ್ದು ಗೊತ್ತಿಲ್ಲ, ಬಂದಿದ್ದು ಗೊತ್ತಿಲ್ಲ. ಬಟ್ ಬಂದ್ಮೇಲೆ ಫುಲ್ ಟಯರ್ಡ್ ಆಗೋಯ್ತು. ಮಳೆ ಬರಕ್ಕೆ ಮುಂಚೆ ಮನೆ ಸೇರ್ಬೇಕು. ಓ ಎಲ್ಲ ಅವಳೇ ಓಡಿಸಿದ್ದು. ಪ್ಯಾಸೆಂಜರ್ ಇವ್ರೆ ಚೆನ್ನಾಗಿ ಕೂತ್ಕೊಂಡು ಬಂದ್ರು ಅಂದ್ರೆ ಅವ್ರು ಮಾತಾಡಿ ಸ್ಟೋರಿಗೆ ನನ್ ಗಾಡಿ ಓಡಿಸಿದ್ದು ಗೊತ್ತಾಗಿಲ್ಲ, ಬಂದಿದ್ದು ಗೊತ್ತಾಗಿಲ್ಲ. ಚೆನ್ನಾಗಿ ಟೈಮ್ ಪಾಸ್ ಆಯ್ತು. ಇಬ್ರೇ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಲಾಂಗ್ ಡ್ರೈವ್ ತರ ಇತ್ತು ನಮ್ಗದು. ಒಳ್ಳೆ ಫಂಕ್ಷನ್ಗೆ ಹೋಗೋ ತರ ಇರ್ಲಿಲ್ಲ, ಎಲ್ಲೋ ಲಾಂಗ್ ಡ್ರೈವ್ ಹೋಗಿ ಬರ್ತಾ ಇದೀವಿ ಅನ್ನೋ ಫೀಲ್ ಇತ್ತು. ಚೆನ್ನಾಗಿತ್ತು. ಮನೆ ಮಾತ್ರ ತುಂಬಾ ಚೆನ್ನಾಗಿ ಕಟ್ಸಿದ್ರು. ಗುಡ್. ಆಮೇಲೆ ಅದ ಅಟ್ಮಾಸ್ಫಿಯರ್ ಅಷ್ಟೇ, ವೈಬ್ ಚೆನ್ನಾಗಿತ್ತು, ಪಾಸಿಟಿವ್ ವೈಬ್ ಅಂತ ನಮ್ಗೆ ಅನಿಸ್ತಿತ್ತು. ಅಲ್ಲಿಂದ ಬರ್ಬೇಕಂತಾನೆ ನಮ್ಗೆ ಅನ್ಸ್ಲಿಲ್ಲ, ಪೀಸ್ಫುಲ್ ಆಗಿತ್ತು ಆ ಏರಿಯಾ ಆಗ್ಲಿ, ಮನೆ ಆಗ್ಲಿ, ಅವ್ರ ಸಾಫ್ಟ್ ನೇಚರ್ಸ್ ಎಲ್ಲ ಇಷ್ಟ. ಸೊ ಹಾಗೆ ಇವತ್ತಿನ ಸ್ಪೆಷಲ್ ಇವತ್ತು ಅಕ್ಷಯ ತೃತೀಯ. ಸೊ ನಾವು ಇವತ್ತು ಒಂದು ಸಣ್ಣದಾಗಿ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು, ಅದು ತಗೊಂಡ್ಲೇಬೇಕು ಅಂದ್ಬಿಟ್ಟು ಬರ್ತಾ ಹಂಗೆ ದಾರಿಲಿ ನೋಡಿ ನೋಸ್ ಪಿನ್ ತಗೊಂಡ್ ಬಂದ್ವಿ. ಯಾವತ್ತೇ ಆಗ್ಲಿ ಅನ್ಪ್ಲಾನ್ಡ್ ಇದ್ರೇನೆ ಡೇ ಸಕ್ಕತ್ತಾಗಿರತ್ತೆ. ನಾವು ಹೋಗ್ತೀವಂತ ಅನ್ಕೊಂಡಿಲ್ಲ, ಲಾಂಗ್ ಡ್ರೈವ್ ಆಯ್ತು, ಪೀಸ್ಫುಲ್ ಆಗಿತ್ತು, ಯಾವ ಜಂಜಾಟನೂ ಇಲ್ಲ. ಇವತ್ತು ಆಲ್ಮೋಸ್ಟ್ ಎಲ್ಲ ಅನ್ಎಕ್ಸ್ಪೆಕ್ಟೆಡ್. ಬರ್ತಾ ಓಕೆ ಅಕ್ಷಯ ತೃತೀಯ ಅಂದ್ಬಿಟ್ಟು ಹಂಗೆ ನೋಡ್ತೀನಿ, ಎಲ್ಲ ಅನ್ಎಕ್ಸ್ಪೆಕ್ಟೆಡ್. ಬಟ್ ಚೆನ್ನಾಗಿತ್ತು. ಅನ್ಎಕ್ಸ್ಪೆಕ್ಟೆಡ್ ತುಂಬಾ ಚೆನ್ನಾಗಿರತ್ತೆ ಅಂತ ಇವತ್ತು ಗೊತ್ತಾಯ್ತು. ಹೇಳಿದಾಗ ಅವ್ರೆ ನಮ್ದು ಏನಿಲ್ಲಪ್ಪ, ನೀವೇ ಹೇಳ್ಬೇಕು. ನಮ್ ಯೂಟ್ಯೂಬ್ ಚಾನಲ್ ಏನ್ ಅನ್ನಿಸ್ತಿದೆ ನಿಮ್ಗೆ? ನಮ್ಮ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಹೋಗ್ತಾ ಇದೆ.
ಇನ್ನ ಅದ್ರ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಇನ್ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ, ಯಾಕಂದ್ರೆ ಟೈಮ್ ಸಿಗ್ತಲ್ಲ. ಟೈಮ್ ನಮಗೆ ಸ್ಯಾಟರ್ಡೆ ಸಂಡೇ ಸಿಕ್ತಾಗಲ್ಲ ನಾವು ಯುಟಿಲೈಸ್ ಮಾಡ್ತಾ ಇದೀವಿ. ಬಟ್ ನಿಮ್ಗೆ ಅದೇ ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತೀವಿ ನಾವು, ನೆಕ್ಸ್ಟ್ ಬರುತ್ತೆ, ಗ್ಯಾಪ್ ಇಲ್ದಂಗೆ ಬರುತ್ತೆ ಅಂತ. ಬಟ್ ಅದೊಂದು ಸ್ವಲ್ಪ ಸರಿ ಮಾಡ್ಕೊಳ್ಬೇಕು. ಸ್ವಲ್ಪ ಜನ ನಮ್ಮನ್ನ ರೆಕಗ್ನೈಸ್ ಮಾಡ್ತಿದ್ದಾರೆ, ಸಜೆಷನ್ಸ್ ಕೊಡ್ತಿದ್ದಾರೆ, ಹಿಂಗೆ ಮಾಡಿ ಹಂಗೆ ಮಾಡಿ, ಆದಷ್ಟು ಕಂಟಿನ್ಯೂಸ್ ವ್ಲಾಗ್ಸ್ ಬಿಡಿ ಅಂತೆಲ್ಲ. ನಾವು ಆದಷ್ಟು ಟ್ರೈ ಮಾಡ್ತಾ ಇದ್ದೀವಿ. ಬಿಕಾಸ್ ಇಬ್ಬರು ಬ್ಯುಸಿ ಇರ್ತೀವಿ, ಇಬ್ಬರು ವರ್ಕ್ ಮಾಡ್ತೀವಿ. ಸೊ ಯಾವಾಗ ಫ್ರೀ ಆಗುತ್ತೆ ಈ ಥರ ಮೀಟ್ ಮಾಡಿ ನಮ್ಮ ಕೈಲಿ ಆದಷ್ಟು ಮಿನಿ ವ್ಲಾಗ್ಸ್ ಆ ಥರ ಇನ್ಮೇಲೆ ಬಿಡ್ತಾ ಇರ್ತೀವಿ. ಸೊ ಹೇಳು ಗಗನ. ಸೊ ಯೂಟ್ಯೂಬ್ ಚಾನಲ್ ಬಂದಾಗಿನ ನಮ್ಮ ಲೈಫೇ ಬಿಫೋರ್ ಆ್ಯಂಡ್ ಆಫ್ಟರ್ ಅಂತಲೇ ಹೇಳ್ಬೋದು. ಬಿಫೋರ್ ಆ್ಯಂಡ್ ಆಫ್ಟರ್ ಅಂತಲೇ ಹೇಳ್ಬೋದು. ಏನೋ ಒಂಥರ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ಯೂಟ್ಯೂಬ್ ಚಾನಲಿಂದನೇ ಅಂತಲೇ ಹೇಳ್ಬೋದು. ಸೊ ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಹೀಗೆ ನಮ್ಮನ್ನ ಮುಂದೆ ಸಪೋರ್ಟ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀವಿ ಅಷ್ಟೇ. ಸೊ ನೀವು ಕೊಡ್ತಿರೋ ಒಂದೊಂದು ಸಜೆಷನ್ನು ನಾವು ತಗೊಳ್ತಾ ಇದ್ದೀವಿ. ಪ್ರತಿಯೊಂದು ಕಮೆಂಟ್ಸು ಓದ್ತೀವಿ. ಅದಕ್ಕೆ ಆದಷ್ಟು ರೆಸ್ಪಾಂಡ್ ಮಾಡ್ತಾ ಇದ್ದೀವಿ. ಅಂದರೆ ನಿಮ್ಗೆ ಯಾವ ಥರ ಕಂಟೆಂಟ್ ವೀಡಿಯೋಸ್ ಬೇಕು ನಮ್ಗೆ ಹೇಳಿ. ನಾವು ನೆಕ್ಸ್ಟ್ ಏನು ಅಂದ್ಕೊಳ್ತಿದ್ವಿ ಅಂದರೆ ಒಂದು ಯೂಸ್ಫುಲ್ ಆಗೋವಂಥ ವೀಡಿಯೋಸ್ ಮಾಡೋಣ ಅಂತ ಹೇಳಿ. ನೋಡೋಣ, ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಏನೇನು ಕ್ವಶನ್ ಇದೆ, ಏನೇನು ಸಜೆಷನ್ ಇದೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದಾಗಿರುತ್ತೆ ನಮ್ಮ ಈ ಒಂದು ಮಿನಿ ವ್ಲಾಗ್, ಅನ್ಎಕ್ಸ್ಪೆಕ್ಟೆಡ್ ವ್ಲಾಗ್. ನಮಗೂ ಗೊತ್ತಿರಲಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾವು ಹೋಗ್ತಾ ಇದ್ದೀವಿ. ಬಾಯ್.